ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಸ್ಫೋಟವಾಗಿದೆ. ಸಚಿವ ಸ್ಥಾನ ಕೈತಪ್ಪಿದಂಥ ಶಾಸಕರು ಸಾಲು ರಾಜೀನಾಮೆಗೂ ಕೂಡ ನಿರ್ಧಾರ ಮಾಡಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ಬೇಳೂರು ಗೋಪಾಲಕೃಷ್ಣ ಅವರು ಬಂದು ನೇರವಾಗಿ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ದೊಡ್ಡ ಮಟ್ಟಿಗೆ ಸ್ಫೋಟವಾಗಿದೆ. ನಿಮ್ಮ ನಿರ್ಧಾರ ಏನಿದೆ ಸರ್? ನೋಡಿ, ನನಗೆ ನೋವಾಗಿದಂತೂ ಸತ್ಯ, ಬೇಜಾರಾಗಿದ್ದಂತೂ ಸತ್ಯ. ಯಾಕಂದರೆ ಭಾಳ ನಿರೀಕ್ಷೆಯಲ್ಲಿದ್ದೇನೆ ಇದು ಆಗ್ಬೋದು ಅಂತೇಳಿ. ಯಾಕಂದರೆ ಹಿಂದೆ ಅವರಿಗೆಲ್ಲ ಕೊಟ್ಟಿದ್ದರು, ನಮಗೊಂದು ಅವಕಾಶ ಕೊಡ್ತಾರಂತ ಇದ್ದೀವಿ, ಆಗಲಿಲ್ಲ. ಬಹುಶಃ ಹೈಕಮಾಂಡಲ್ಲಿ ಯಾವ ತಪ್ಪಾಗಿದೆಯೋ ಇಲ್ಲಿ ತಪ್ಪಾಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ನಿರ್ಧಾರ ಮಾಡಿದ್ದೀವಿ. ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂತಲೂ ಸಹ ನಾವು ಹೇಳಿದ್ದೀವಿ. ನೋಡಬೇಕು, ಈಗ ನಮ್ಮೆಲ್ಲ ಪಕ್ಷದ ಮುಖಂಡರುಗಳು, ನನ್ನ ಕಾರ್ಯಕರ್ತರು ಎಲ್ಲ ಮಾತಾಡ್ತಾ ಇದ್ದಾರೆ. ಈಗ ಅಂದರೆ ತಾವು ಭಾಳ ಹುಷಾರಾಗಿರಿ, ಇದು ಮಾಡೋಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ, ಪಕ್ಷದ ಮುಖಂಡರು ಕಾರ್ಯಕರ್ತರ ಒತ್ತಡನೂ ಅದೇ ಇರೋದ್ರಿಂದ ನಾನು ಇವೆಲ್ಲ ಮಾತಾಡ್ತಾ ಇದ್ದೀವಿ. ಒಂದಿಷ್ಟು ಜನ ಮಾತಾಡಿ ನಾನು ತೀರ್ಮಾನ ಮಾಡಿ ಏನು ಮಾಡಬೇಕನ್ನೋದು ನಾನು ಮಾತಾಡ್ತೀನಿ. ಒಂದು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನಾನು ರಾಜೀನಾಮೆ ಕೊಡ್ತೀನಿ 10 ಗಂಟೆಗೆ ಅಂತ. ಆ ನಿರ್ಧಾರಕ್ಕೆ ಬದ್ಧವಾಗಿದ್ದೀರಾ? ಅಲ್ಲ, ನಾವು ರಾಜೀನಾಮೆಗೆ ಬದ್ಧರಾಗಿದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಇವತ್ತೆಲ್ಲ ಕೂತು ಮಾತಾಡಿ ಚರ್ಚೆ ನಂತರ ಇವತ್ತು ನಿರ್ಧಾರ ಮಾಡ್ತೀವಿ. ಸಾಕಷ್ಟು ಜನಕ್ಕೆ ಅಸಮಾಧಾನ ಆಗಿದೆ. ಈಗ ಇಂಡಿ ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದೆ. ಯಾಕೆ ಹಿಂಗಾಯ್ತು ಅಂತೇಳಿ? ಅದು ಸಹಜವಾಗಿ ಆಗುತ್ತೆ, ನೋವು ಆಗುತ್ತೆ. ಯಾಕಂದರೆ ಕೊಟ್ಟವರಿಗೆ ಕೊಟ್ಟಾಗ ಬೇಜಾರಾಗೇ ಆಗುತ್ತೆ. ಈಗ ಅವರಿಗೆಲ್ಲ 3 ವರ್ಷ ಅಧಿಕಾರ ಕೊಟ್ಟು ಮತ್ತೆ ಅವರಿಗೆ ಕೊಡೋದಾದರೆ ಮತ್ತೆ ರಾಜಕಾರಣದಲ್ಲಿ ಭಾಳ ಬೇಸರ ಆಗೋದೆ ಸಹಜವಾಗಿ. ನಾವು ಸಹ 3 ಸಾರಿ ಗೆದ್ದು ಇವತ್ತು ಒಂದು ಅಧಿಕಾರ ಸಿಗಲಿಲ್ಲ ಅಂತ ಬೇಜಾರಾಗುತ್ತೆ. ಕಾರ್ಯಕರ್ತರು ನೋವಾಗಿದೆ, ಇವತ್ತು ಕ್ಷೇತ್ರದಲ್ಲಿ ಜನರಿಗೆ ನೋವಾಗಿರುತ್ತೆ, ಎಲ್ಲ ಆಗಿರುತ್ತೆ. ಆದರೂ ಏನು ಮಾಡೋಕ್ಕಾಗತ್ತೆ? ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ, ನಮ್ಮದು ನಿರ್ಧಾರಗಳನ್ನು ನಾವು ನೋಡಲೇಬೇಕಾಗುತ್ತೆ. ಅಂದರೆ ಈಗ ಕೊಟ್ಟಿರೋರಿಗೆ ಮತ್ತೆ ಪದೇ ಅವಕಾಶವನ್ನು ಕೊಟ್ಟಿರೋ ಸರಿಯಲ್ಲ ಅಂತೀರಾ? ಹಾಗಾದರೆ ಖಂಡಿತ ಕೊಡ್ಬೋದು. ಯಾಕೆ ಕೊಡ್ತೀರಿ? ಎಷ್ಟು ಸರಿ ಕೊಡ್ತೀರಿ ನೀವು ಅವರಿಗೆ? ಹಾಗಾದರೆ ಅವರೊಬ್ಬರೇ ರಾಜ್ಯದ ಅವರು ಈಗ ಯಾರ್ಯಾರು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಅವರಷ್ಟು ಜನ ಅಲ್ಲಿ ಆ ಕ್ಷೇತ್ರದಷ್ಟು ಗೆಲ್ಸಿಗೆ ಬರೋಕ್ಕೆ ಹೇಳಿ ಅವರಿಗೆ, ಅಲ್ವಾ? ಹಂಗಾದ್ರೆ ಪರವಾಗಿಲ್ಲಪ್ಪ, ನಮ್ಗೆ ಸಂತೋಷ. ಅವರು ಅಷ್ಟು ಗೆಲ್ಸಿಗೆ ಬಂದುಬಿಟ್ರೆ ನೆಕ್ಸ್ಟ್ ಚುನಾವಣೆಗೆ ನಮ್ಗೆ ಖುಷಿ ಆಗುತ್ತೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್. ಆದರೆ ಕೊಟ್ಟಿರೋಂಥಲ್ಲಿ ಹಳುಬರಿಗೆ ಸಾಕಷ್ಟು ಅವಕಾಶ ಇದೆ. ಅದಕ್ಕೆ ಹೇಳಿದ್ದು, ಹಳಬರಿಗೆ ಕೊಟ್ಟಿದ್ದಾರೆ, ಭಾಳಷ್ಟು ಜನರಿಗೆ ಕೊಟ್ಟಂಥವ್ರಿಗೆ ಕೊಟ್ಟಿದ್ದು ತಪ್ಪಾಗಿದೆ. ಒಂದಿಷ್ಟು ಜನ ಹೊಸಬರಿಗೆ ಬೇರೆಯವರಿಗೆ ಕೊಡಬೇಕಾಗಿತ್ತು ಅಂತ ಅನಿಸ್ತದೆ. ಯಾಕಂದರೆ ನಾವೆಲ್ಲ 3 ಸಾರಿ ಗೆದ್ದಿದ್ದೀವಿ, ನಮ್ಗೆ ಕೊಡಲಿಕ್ಕೆ ಯಾಕೆ ಮೀನಮೇಷ ಮಾಡ್ತಾರೆ? ಕೊಡಬೇಕಾಗಿತ್ತು ಅಂತ ನಮ್ಮ ಒಂದು ಬಯಕೆ ಅಷ್ಟೇ. ಈಗ ಯಾರನ್ನಾರು ಭೇಟಿ ಆಗ್ತೀರಾ? ಯಾಕೆಂದರೆ ಒಂದಷ್ಟು ಜನ ಶಾಸಕರನ್ನು ಕೂಡ ಭೇಟಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ನಿಮ್ಮನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಸಮಾಧಾನ ಇರೋರು. ಇಲ್ಲ, ಸುರ್ಜೇವಾಲ ಅವರು ಭೇಟಿ ಮಾಡೋಕ್ಕೆ ಸಿಗ್ತಾ ಇದ್ದಾರೆ, ಅವ್ರು ಭೇಟಿ ಮಾಡಿ ಮಾತಾಡ್ತೇನೆ ನಾನು. ನಿರೀಕ್ಷೆ ಅವಕಾಶ ಸಿಗ್ಬೋದು ವಿಶ್ವಾಸ ಇದೆಯಾ? ಇಲ್ಲ, ಅದು ಇನ್ಯಾವ ಅವಕಾಶ ಎಲ್ಲ ಮುಗಿದ್ದಲ್ಲ, ಇನ್ಯಾವ ಅವಕಾಶನೂ ಇಲ್ಲ. ಸುರ್ಜೇವಾಲ ಅವರು ಭೇಟಿ ಮಾಡಬೇಕಾಗಿದೆ, ಅದು ಆಮೇಲೆ ಮಾತಾಡ್ತೀನಿ. ನೋವಾಗಿರೋದು ನಿಜ ಹಾಗಾದರೆ? ಬೇಳೂರು 100% ನೋವಾಗಿದೆ. ಬಹುಶಃ ಅದು ಹೇಳೋಕ್ಕಾಗಲ್ಲ, ಅಷ್ಟು ನೋವಾಗಿದೆ ನಮಗೆ. ಆ ಥರ ಒಂದು ನಮಗೆ ಅವಮಾನ ಆಗಿದೆ. ಆದರೂ ಸಹ ಪಕ್ಷ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ಬಂದಿದೆ, ಅವರು 2 ವರ್ಷದಲ್ಲಿ ಮತ್ತೆ ಸರ್ಕಾರ ಬರಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ನಾವೆಲ್ಲ ಸ್ವಲ್ಪ ನೋಡಿ ಮಾತಾಡುವಂಥ ಅವಶ್ಯಕತೆ ಇದೆ ಈಗ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಸಾಕಷ್ಟು ನೋವಾಗಿದೆ, ನಿರೀಕ್ಷೆ ಇತ್ತು, ಮತ್ತು ಹಳಬರಿಗೆ ಕೊಟ್ಟಂಥವ್ರಿಗೆ ಕೊಟ್ಟಿರೋದು ಸರಿಯಲ್ಲ. ಹಾಗಾಗಿ ನನಗೆ ಸೇರಿದಂತೆ ಸಾಕಷ್ಟು ಜನರಿಗೆ ನೋವಾಗಿದೆ, ಬೇಸರ ಆಗಿದೆ ಅನ್ನೋ ಮಾತನ್ನು TV9 ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.